ನಮಸ್ತೆ ಗೆಳೆಯರೇ, ಲವ್ ಮ್ಯಾರೇಜ್ ಮಾಡೋದಕ್ಕೆ ಒಬ್ಬ ಹುಡುಗ ಬೇಕು, ದಯಮಾಡಿ ತಿಳಿಸಿ ಅಂತ ನಮಗೆ ಸ್ಪಂದು ಅಂತ ಜಿಮೇಲ್ನ ಮುಖಾಂತರ ಮೇಲ್ ಕಳಿಸಿದ್ದಾರೆ. ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ಯಾರಾದರೂ ನೋಡ್ತಿದ್ರೆ ನೀವು ಸಹ ನಿಮ್ಮ ಫೋಟೋ ಸಮೇತ ನಿಮ್ಮ ಮಾಹಿತಿಗಳನ್ನು ನಮ್ಮ ಚಾನಲ್ಗೆ ಕಳಿಸಿಕೊಡಿ. ಖುದ್ದಾಗಿ ನಿಮಗೆ ಮ್ಯಾಚ್ ಯಾರು ಆಗ್ತಾರೆ ಅವರೊಂದಿಗೆ ನಾನು ನಿಮಗೆ ಸಂಬಂಧನ ಬೆಳೆಸಿ ಮದುವೆ ಆಗೋದಕ್ಕೆ ಹುಡುಗಿನ ಹುಡುಕಾಟ ಮಾಡಿಕೊಡ್ತೀನಿ ಫ್ರೀಯಾಗಿ ಸ್ನೇಹಿತರೆ. ಸೊ ಸ್ಪಂದು ಗೌಡ್ರು ಅಂತ 23ರ ವಯಸ್ಸಿನ ಮಹಿಳೆಯವರು ಸಣ್ಣ ವಯಸ್ಸಿಗೆ ಮದುವೆ ಆಗಬೇಕು ಅಂತ ಆಸೆ ಪಡ್ತಿದ್ದಾರೆ. ಸಣ್ಣ ವಯಸ್ಸಿಗೆ ಏನಕ್ಕೆ ಅಂತ ನಾನು ಮುಂದೆ ಹೇಳ್ತೀನಿ ಬನ್ನಿ. ಖಾಲಿ ಇರುವಂಥ ಹೃದಯಕ್ಕೆ ಎತ್ತರದ ಒಬ್ಬ ಹುಡುಗ ಬೇಕಾಗಿದ್ದಾರೆ. ನನ್ನ ಹವ್ಯಾಸ ಬಂದುಬಿಟ್ಟು ಒಂದು ಫ್ರೀ ಇರುವಂಥ ಟೈಮ್ನಲ್ಲಿ ಹೊಲಿಗೆ ಹೊಲಿಯುತ್ತೇನೆ, ಜೊತೆಗೆ ದಾನ ಮಾಡೋದಕ್ಕೆ ಎತ್ತಿದ ಕೈ. ಇವರು ಬಂದುಬಿಟ್ಟು 20ನೇ ವಯಸ್ಸಿಗೆ ಸ್ವಲ್ಪ ಒಂದು ಹುಡುಗರ ಜೊತೆ ಲವ್ ಮ್ಯಾರೇಜ್ ಆಗಿಬಿಟ್ಟು ಬ್ರೇಕಪ್ ಆಗಿ ಸಾಯೋ ಸ್ಥಿತಿಗೆ ಬಂದಿದ್ದರು. ಅಂದರೆ ವೀಕ್ ಆಗಿ ತಂದೆಯವರು ಏನು ಮಾಡಿದರು, ನೋಡಮ್ಮ ಇದೇ ರೀತಿ ಮಾಡ್ಕೊಂಡು ಕೂತ್ರೆ ನಿನ್ನ ಜೀವನ ಉಳಿಯಲ್ಲ, ಸೊ ನಾನೇನು ಮಾಡ್ತೀನಿ ಅರೇಂಜ್ ಮ್ಯಾರೇಜ್ ಮಾಡಿಸ್ತೀನಿ ಒಪ್ಕೋ ಅಂತ ಹೇಳಿದರು. ಅದಕ್ಕೂ ಕೂಡ ಒಪ್ಪದ ಇವರು ಲವ್ ಮ್ಯಾರೇಜೇ ಆಗ್ತೀನಿ, ಬಟ್ ಒಳ್ಳೆಯ ನಂಬಿಗಸ್ತನ ಹುಡುಗನ ಹುಡುಕಾಟ ಮಾಡ್ತೀನಿ ಅಂತ ಇಂಟರ್ನೆಟ್ಟಲ್ಲಿ ಗಂಡನ ಹುಡುಕಾಟ ಮಾಡ್ತಿದ್ದಾರೆ. ಇವಾಗ ಇವರ ಒಂದು ಆಸ್ತಿ ಜೊತೆಗೆ ಇವರ ಒಂದು ಹೆಚ್ಚಿನ ಮಾಹಿತಿ ಏನು ಅಂತ ನಾನು ತೋರಿಸ್ತೀನಿ. ಫೋಟೋ ಕ್ಲಿಯರ್ ಕಟ್ಟಾಗಿ ಅವ್ರನ್ನ ನೋಡ್ಕೊಂಡು ಬಿಡಿ. ಅವರು ಚೆನ್ನಾಗಿದ್ದರೆ ಮಾತ್ರ ಮುಂದುವರೆದು ವೀಡಿಯೋನ ನೋಡಿ ಸ್ನೇಹಿತರೆ, ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ. ಇವಾಗ ಇವರ ಹೆಚ್ಚಿನ ಮಾಹಿತಿ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ. ನೋಡೋದಕ್ಕೆ ಸ್ವಲ್ಪ ತೆಳ್ಳಗೆ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮದು 17 ಎಕರೆ ಹೊಲ ಇದ್ದರೂ ಸಹ ಒಂದು ದಿನವೂ ಕೂಡ ನಮ್ಮ ತಂದೆಯವರು ನನಗೆ ಕೂಲಿಗೆ ಅಂತ ಕಳಿಸಿಲ್ಲ, ಗಂಡು ಕೂಡ ನನ್ನನ್ನು ಕೂಲಿಗೆ ಕೆಲಸಕ್ಕೆ ಅಂತ ಕಳಿಸ್ಬಾರ್ದು ಅಂತ ಹೇಳಿರೋದು. ಇದು 2ನೇ ಪಾಯಿಂಟು. ಮನೇಲಿ ಬೇಕಿದ್ರೆ ಅಡುಗೆ ಕೆಲಸ ಮತ್ತು ಮನೆ ಕೆಲಸ ಎಲ್ಲನೂ ಕೂಡ ಮಾಡ್ತೇನೆ ಅಂತ ಹೇಳಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಎದ್ದು ನಿಮ್ಮ ಸೇವೆಯನ್ನು ಮಾಡ್ತೇನೆ, ಬಟ್ ನನ್ನನ್ನು ತುಂಬ ಕಾಳಜಿಯಿಂದ ಪ್ರೀತಿಯಿಂದ ನೋಡ್ಕೊಂಡು ಹೋಗಿ. ತುಂಬ ಕಷ್ಟಗಳನ್ನು ಅನುಭವಿಸಿ ಬಂದಿದ್ದೇನೆ ನಾನು. ಎತ್ತರದಲ್ಲಿ ಬಂದುಬಿಟ್ಟು 4.8 ಸೆಂಟಿಮೀಟರ್ ಇದ್ದಾರೆ ಆ್ಯಂಡ್ ತೂಕ ಬಂದುಬಿಟ್ಟು ಬರೀ 50 kg ಇಂದ 60 kg ಇದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ತುಂಬ ತೆಳ್ಳಗಿನ ಒಂದು ಮೈಕಟ್ಟು ಆ್ಯಂಡ್ ಮೃದುವಾಗಿರ್ತಕ್ಕಂಥ ಮುಗ್ಧ ಮನಸ್ಸಿನ ಹುಡುಗಿಗೆ ಒಬ್ಬ ಲವ್ ಮ್ಯಾರೇಜ್ ಆಗುವಂತಹ ಹುಡುಗ, ಚೆನ್ನಾಗಿ ನೋಡ್ಕೊಂಡು ಹೋಗುವಂಥ ಹುಡುಗ, ಜಾಬ್ ಇರಲಿ ಇಲ್ಲದೆ ಇರಲಿ, ರೈತ ಆಗಿರಲಿ ಬಡವ ಆಗಿರಲಿ ಯಾರಾದರೂ ಇರಲಿ, ಒಟ್ಟಲ್ಲಿ ಅವರನ್ನು ಅರ್ಥ ಮಾಡ್ಕೊಂಡು ಹೋಗುವಂಥ ಹುಡುಗ ಇದ್ದರೆ ದಯಮಾಡಿ ಇವರಿಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು, ಅವರು ನಿಮಗೆ ಸಿಗ್ತಾರೆ. ಹಾಕುವಂಥ ವಿಧಾನ ಬಂದುಬಿಟ್ಟು, ಸೊ ಮೊದಲನೇದಾಗಿ ಅವ್ರ ಹತ್ರ ಈ ಒಂದು ಕನಸಿನ ಕಾರಿದೆ ಸ್ನೇಹಿತರೆ, ಇದೆ ನೋಡಿ. ಸೊ ಪ್ರಾಬಬ್ಲಿ ಬಂದುಬಿಟ್ಟು ಅವರ ತಂದೆಯವರಿಗೆ ವರದಕ್ಷಿಣೆ ರೂಪದಲ್ಲಿ ಬಂದಿರತಕ್ಕಂಥ ಕಾರಿದು. ಅವರ ಒಂದು ತಾಯಿಯವರಿಗೆ ಮದುವೆ ಆದಾಗ ಪ್ರಸ್ತುತ ವರದಕ್ಷಿಣೆ ರೂಪದಲ್ಲಿ ಅವರ ತಾಯಿಯವರ ಗಂಡ ಏನು ಕೇಳಿದ್ರು ಅಂದರೆ, ಏನು ಬೇಕು ವರದಕ್ಷಿಣೆ ಅಂದಾಗ, ನಾನು ಏನಾದರೂ ಬಿಸ್ನೆಸ್ ಮಾಡ್ತೀನಿ, ಜೊತೆಗೆ ಸುತ್ತಾಡ್ತೀನಿ, ನನಗೆ ಒಂದು ಕಾರ್ ಕೊಡಿಸಿ ಅಂತ ಆ ಒಂದು ಕಾರನ್ನು ವರದಕ್ಷಿಣೆ ರೂಪದಲ್ಲಿ ತೆಗೆದುಕೊಂಡಿರ್ತಾರೆ. ಅದು ಇನ್ನೂ ಕೂಡ ಅಷ್ಟೇ ಇಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ಇದು 2002ರಲ್ಲಿ ತೆಗೆದುಕೊಂಡಿದ್ದಾರೆ. 10 ವರ್ಷಗಳ ಕಾಲ ಆಯಿತು ಕಾರು. ಅದಕ್ಕೇನು ಯಾವಾಗಲೂ ಸರ್ವಿಸಿಂಗು ಮಾಡ್ರನ್ ಆಗಿ ನೋಡಿಕೊಂಡು ಏನೇನಾಗಿದೆ ಅದಕ್ಕೆಲ್ಲನೂ ಕೂಡ ರಿಪೇರಿ ಮಾಡಿಸ್ಕೊಂಡು ಹೋದರೆ ಯಾವುದು ಕೂಡ ಹಳೆದಾಗಲ್ಲ, ಎಲ್ಲನೂ ಕೂಡ ಹೊಸದಾಗಿನೇ ಕಾಣಿಸುತ್ತೆ. ಇದು ಬಂದುಬಿಟ್ಟು ಮುಂಬರುವ ಹುಡುಗನಿಗೆ ನಾನು ಓಡಿಸೋದಕ್ಕೆ ಅಥವಾ ಸುತ್ತಾಡೋದಕ್ಕೆ ಅಂತ ಫ್ರೀಯಾಗಿ ನಾನೇ ಕೊಡ್ತೀನಿ, ನನ್ನ ಮಗಳನ್ನು ಮದುವೆ ಆದರೆ ಅಂತ ಅವರ ತಂದೆಯವರು ಆಫರ್ ಇಟ್ಟಿದ್ದಾರೆ. ಬಟ್ ಕಾರು ಕಲಿತಿರಬೇಕು ಅಂತ ಹೇಳಿರೋದು. 2ನೇ ಪಾಯಿಂಟಲ್ಲಿ ಬೈಕು ಅಂತ ಕಂಪಲ್ಸರಿ ಓಡಿಸಲೇಬೇಕು ಅಂತ ಹೇಳಿರೋದು. ಆ್ಯಂಡ್ ಸ್ನೇಹಿತರೆ, ಇವರು ಬಂದುಬಿಟ್ಟು ಅಪ್ಪಟ ಕನ್ನಡತೆ ಆಗಿರೋದ್ರಿಂದ ಹುಡುಗ ಕೂಡ ಅಪ್ಪಟ ಕನ್ನಡಿಗ, ಜೊತೆಗೆ ಕರ್ನಾಟಕದ ಹುಡುಗ ಆಗಿರಲೇಬೇಕು ಅಂತ ಹೇಳಿದ್ದಾರೆ. ನಿಮಗೆ ನೋಡ್ಕೊಳ್ಳಿ ಅವರು ಹೆಂಗಿದ್ದಾರೋ ಅವ್ರ ಹತ್ರ ಇರತಕ್ಕಂಥ ಆಸ್ತಿನೂ ಹೆಂಗಿದೆ ಅಂತ ನೀವು ಲೈಕ್ ಮಾಡಿ, ಓಕೆನಾ. ಸೊ ಪ್ರಸ್ತುತ ಅದರ ಮೂಲಕನೇ ನೀವು ಅವ್ರಿಗೆ ಎಷ್ಟಾಗಿದ್ರು ಇಲ್ವೋ ಅಂತ ತಿಳಿಯೋದಕ್ಕೆ ಸಾಧ್ಯ. ಈ ಕಡೆ ಬರೋಣ. ಇದರ ಒಳಗಡೆ ಇರ್ತಕ್ಕಂಥ ನಾನು ಸಿಸ್ಟಮ್ನ ತೋರಿಸ್ತೀನಿ ನೋಡ್ಕೊಳ್ಳಿ. 2002 ಮಾಡೆಲ್ ಅಂದರೆ ಒಳಗಿರ್ತಕ್ಕಂಥ ಈ ಒಂದು ಪ್ಯಾಟ್ರನ್ ಕೂಡ ನೋಡ್ಕೊಳ್ಳಿ. ಸ್ಟೇರಿಂಗ್ ನೋಡ್ಕೊಳ್ಳಿ ಎಷ್ಟು ಹಳೆ ಕಾಲದಾಗಿದೆ. ಆ್ಯಂಡ್ ಇಲ್ಲಿ ವಾಕಿ ಟಾಕಿ ಅಂತ ಏನು ಕರಿತೀವಿ ನಾವು, ಹಲೋ ಅಂತ ನಾವು ಇಲ್ಲಿ ಮಾತಾಡಿದಾಗ ಇನ್ನೊಂದು ಕಡೆ ಕನೆಕ್ಟ್ ಆಗುತ್ತಲ್ಲ, ಅವಾಗೆಲ್ಲ ಮೊಬೈಲ್ ಇರಲಿಲ್ಲ. ಈ ಒಂದು ವಾಕಿ ಟಾಕಿ ಅವೈಲಬಿಲಿಟಿ ಇದೆ ನೋಡಿ ಸ್ನೇಹಿತರೆ, ಹಳೆ ಮಾಡೆಲಲ್ಲಿ ಡ್ಯಾಶ್ ಬೋರ್ಡಲ್ಲಿ. ಆ್ಯಂಡ್ ಗೇರಿನ ಒಂದು ಸಿಸ್ಟಮ್ ಕೂಡ ನೋಡ್ತಿದ್ರಾ, ಓಲ್ಡ್ ಮಾಡೆಲ್ ಗೇರಿನ ಸಿಸ್ಟಮು. ಇದು ಬಂದುಬಿಟ್ಟು AC ಅಲ್ಲ, ಮೊದಲನೇದಾಗಿ ಹೇಳಬೇಕು ಅಂದರೆ ಇದು ಬಂದುಬಿಟ್ಟು ಸಾಂಗ್ ಪ್ಲೇಯರ್ ಸ್ಪೇಸ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸ್ಪೀಡ್ ಅಂತ ಬಂದುಬಿಟ್ಟು ಅಪ್ ಟು 126 ಸ್ಪೀಡಲ್ಲಿ ನೀವು ಹೋಗ್ಬೋದು, ಹೈ ಸ್ಪೀಡಲ್ಲಿ ಮಾತ್ರ ಹೋಗೋಕ್ಕಾಗಲ್ಲ, ಲಿಮಿಟಲ್ಲಿ ಇದು ಇಟ್ಟಿದ್ದಾರೆ. ಇದು ಬಂದುಬಿಟ್ಟು ಪೆಟ್ರೋಲ್ ಹಾಕಬೇಕಿದ್ದಕ್ಕೆ, ಡೀಸೆಲ್ ಹಾಕೋಕ್ಕಾಗಲ್ಲ ಸ್ನೇಹಿತರೆ. ಸೊ ಬಿಡಿ, ಇದ್ರ ಬಗ್ಗೆ ಟೆನ್ಷನ್ ಯಾವುದೇ ರೀತಿಯಲ್ಲಿ ತೆಗೆದುಕೊಳ್ಬೇಡಿ. ಒಳ್ಳೆಯ ಒಂದು ಮೈಲೇಜಿಂಗ್ ಆ್ಯಂಡ್ ಒಳ್ಳೆಯ ಒಂದು CC ಇರ್ತಕ್ಕಂಥ ಕಾರಿನ ಒಡೆಯನಾಗಿ, ಅವರ ಬಾಳ ಜೀವದ ಗೆಳೆಯನಾಗಿ ಅವರನ್ನು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದರೆ ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ವ್ಯಕ್ತವಾಗಿ ತಿಳಿಸಿ. ಆ್ಯಂಡ್ ಅವರು ನಿಮಗೆ ಕೊನೆಯದಾಗಿ ರಿಪ್ಲೈ ಕೊಡ್ತಾರೆ, ಅವ್ರಿಗೆ ಇಷ್ಟ ಆದ ವ್ಯಕ್ತಿಗೆ ಮಾತ್ರ ಅಂತ ಹೇಳ್ತಾ
ಬಾಯ್.